ಇವರು ಎಲ್ಲ ಹೇಳೋದು ತಳಿ ಸ್ವರ್ಣ ಕಪಿಲ, ತಳಿ ಆದ್ರೆ ಅದು ಕರಿ ಕಪ್ಪು ದನ. ಸ್ವರ್ಣ ಕಪಿಲ ತಕೊಂಡೋಗಿ ನನಗೆ ಅದೇ ಕರುಗಳೇ ಹುಟ್ಟಿತ್ತು ಅಂತ ಹೇಳುವ ಆಸೆ ಅಥವಾ ಮೋಹಕ್ಕೆ ಬಿದ್ದು ಕೊಂಡೋಗಬೇಕಾಗಿಲ್ಲ. ಮಾತರೆಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕಪಿಲದನದ ಬಗ್ಗೆ ಒಂದು ಸಣ್ಣ ಮಾಹಿತಿಗಳನ್ನು ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಕಪಿಲದನದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತುಂಟು. ಕಪಿಲದನದ ವಿಶೇಷತೆಗಳು ಕೂಡ ಸುಮಾರು ಉಂಟು. ಹಾಗೆಯೇ ನಮ್ಮ ಮನೆಯಲ್ಲೂ ಕೂಡ ಕಪಿಲ ಕರು ಬೇಕು ಅಂತೆಲ್ಲ ಯೋಚನೆಗಳಿರ್ತದೆ. ಕಪಿಲ ಹೋರಿ ಮತ್ತು ಕಪಿಲ ದನ ಅನ್ನು ತಕೊಂಡು ಹೋದರೆ ನಮ್ಮ ಮನೆಯಲ್ಲೇ ಕಪಿಲ ಕರು ಹುಡ್ತದ. ಕಪಿಲದನದ ಮಾಹಿತಿಗಳನ್ನು ನಮಗೆ ಕೊಡಲಿಕ್ಕೆ ಅಕ್ಷಯ್ ಅಲ್ವಾ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಸರ್, ನಿಮ್ಮ ಮನೆಯಲ್ಲಿರುವ ಎಲ್ಲ ದನಗಳಿಗೂ ಒಂದೊಂದು ಹೆಸರು ಉಂಟಾ? ಪ್ರತಿಯೊಂದು ದನಕ್ಕೂ ಹೆಸರಿದೆ. ಮನೆಯಲ್ಲಿ ಇರುವಂತಹ ಸದಸ್ಯರಿಗೆ ಹೇಗೆ ಹೆಸರಿದೆಯಾ ಅದೇ ಹೆಸರುಗಳು. ಮತ್ತೆ ಅವನ್ನು ಸ್ಪಂದಿಸ್ತವೆ, ಅದು ವಿಶೇಷ. ಹೆಸರು ಕರೆಯುವಾಗ ಬರ್ತವೆ ಹೆಸರು. ಮತ್ತೆ ನಮಗೆ ಇದು ಬರಲಿಲ್ಲ, ಅದು ಎಲ್ಲ ಕರೆಕ್ಟ್ ಹೆಸರಿನಲ್ಲೇ ಕರೆಯೋದು ನಾವು. ಬರುವುದು ಹೋಗುದು, ಅದು ಬಂದಿದೆ ಬರಲಿಲ್ಲ ಅಂತ ಹೇಳಿಕೊಂಡು. ಲಾಸ್ಟ್ ಇದು ಹೋರಿಯ ಅವ ಕಬಿಲ ಅಂತೇಳಿ. ಇದೀಗ 2-3 ಕಂಪಾರ್ಟ್ಮೆಂಟ್ ಮಾಡಿದ್ದೀರಿ ಅಲ್ಲ ಸರ್? ಹೌದು. ಹಟ್ಟಿ ಅದು ದೊಡ್ಡ ಹಟ್ಟಿ, ಹಾಲು ಕರೆಯುವಂತದ್ದು. ಇದು ದೊಡ್ಡ ಹಟ್ಟಿ. ಹೌದು, ಅದು ಹಸುಗಳು ಬರ್ಬೇಕಷ್ಟೇನು ಗುಡ್ಡೆಯಿಂದ. ಸಣ್ಣ ಹಟ್ಟಿ ಅದು ಆಚೆದ್ದು ಗಬ್ಬದ್ದು ಮತ್ತು ಹಾಲು ಕರಿಯದೇ ಇರುವುದು. ಆಚೆ ಒಂದು ಹೋರಿ ಉಂಟು. ಹೌದು, ದೊಡ್ಡ ಹೋರಿ. ಅದೇ ಕರುಗಳು ಗಬ್ಬದ್ದು ಜೋಡಿಗೆಲ್ಲ ಅಲ್ಲಿ ಹಾಕೋದು. ಅದು ಸಣ್ಣ ಕರುಗಳು, ಪಡ್ಡೆಗಳೆಲ್ಲ ಸಣ್ಣ ಸಣ್ಣದೆಲ್ಲ ಇರುವಂತಹದ್ದು. ಅಲ್ಲಿ ಹೋರಿ ಉಂಟಲ್ಲ ಇನ್ನೊಂದು, ಅದು ಜೋಡಿ ಮಾಡ್ತಾರೆ. ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ. ಅದು ಸಣ್ಣ ಕರು, ಅದು 2 ವರ್ಷ ಆಗಿರ್ಬೋದು. ಅದು ಇಲ್ಲೇ ಹುಟ್ಟಿದ್ದು. 2 ವರ್ಷ. ಹೌದು. ಈ ಕಪ್ಪು ದನ ಉಂಟಲ್ಲ, ಈ ಕಪ್ಪು ದನಕ್ಕೆ ಹುಟ್ಟಿದ ಸ್ವರ್ಣ ಕಪಿಲ ಹೋರಿ ಅದು. ಇವರು ಎಲ್ಲ ಹೇಳೋದು ತಳಿ ಸ್ವರ್ಣ ಕಪಿಲ, ತಳಿ ಆದ್ರೆ ಇದು ತಳಿ ಸ್ವರ್ಣ ಕಪಿಲವೇ ಆಗ್ಬೇಕಿತ್ತು. ಆ ಕರು ಸಹ ಸ್ವರ್ಣ ಕಪಿಲ. ಇದು ಕರಿ ಕಪ್ಪು ದನ. ಹೌದು. ಇದಕ್ಕೆ ಆ ಸ್ವರ್ಣ ಕಪಿಲ ಹೋರಿ ಹೇಗೆ ಹುಟ್ಟಿದ್ದು ಅಲ್ವಾ? ಹೌದು, ಒಂದು ವಿಶೇಷ ಹೋರಿ ಅದು ಎಲ್ಲ. ಅದೇ ಹೋರಿ, ದೊಡ್ಡ ಅದರ ಮಗ. ಹೌದು, ಸೂರ್ಯನ ಮಗ. ತಾಯಿಗೂ ತಂದೆಗೂ ಸ್ವರ್ಣ ಕಪಿಲಕ್ಕೂ ಯಾವ ಸಂಬಂಧವಿಲ್ಲ. ಹಾಗಾದ್ರೆ ಇದು ಮಲೆನಾಡು ಗಿಡ್ಡದ ಒಂದು ಬಣ್ಣ ಹೊರತು ಅದೇನು ತಳಿ ಅಲ್ಲ. ಸ್ವರ್ಣ ಕಪಿಲ ತಕೊಂಡೋಗಿ ನನಗೆ ಅದೇ ಕರುಗಳೇ ಹುಟ್ಟಿತ್ತು ಅಂತ ಹೇಳುವ ಆಸೆ ಅಥವಾ ಮೋಹಕ್ಕೆ ಬಿದ್ದು ಕೊಂಡೋಗಬೇಕಾಗಿಲ್ಲ. ಅದು ಯಾವ ಕರುವೋ ಹಾಕಿತ್ತು. ನೋಡಿ, ಅಲ್ಲಿ ನಮ್ಮದು ಪಾರ್ವತಿ ಅಂತ ಇದ್ದಾಳೆ, ಅವಳ ಅಪ್ಪಟ ಸ್ವರ್ಣ ಕಪಿಲ ಈಗ ಬರ್ತಾಳೆ. ಅವಳ ಕರು ಕಪ್ಪು ಕಲ್ಲರು. ಸ್ವರ್ಣ ಕಪಿಲಕ್ಕೆ ಕಪ್ಪು ಕಲರ್ನ ಕರು. ತಳಿಗೂ ಕಲರಿಗೂ ಸಂಬಂಧ ಇಲ್ಲ. ಜೀನ್ಸ್ ಅನ್ನು ಇಟ್ಕೊಂಡು ಬರ್ತದೆ ಅಂತ ಅನಿಸ್ತದೆ. ಜೀನ್ಸ್ ಅದರದ್ದು ತಂದೆ ತಾಯಿ ಅಜ್ಜಿ ಅಂದ್ರೆ ಆ ತರ ಎಲ್ಲವೂ ಶ್ರೇಷ್ಠವೇ. ನಮ್ಮ ಯೋಗದಲ್ಲಿ ಮಲೆನಾಡು ಗಿಡ್ಡ ಸಾಕುವ ಯೋಗ ಇರ್ಬೇಕಷ್ಟೇ. ಬಣ್ಣ ಅದು ಹಿಡ್ಕೊಂಡು ಬರ್ತದೆ ಹಾಗೆ. ಇದು ಸೌಮ್ಯ ಅಂತ ನೋಡಿ. ಇವಳ ಬಣ್ಣ ಎಂತದು? ಒಂದು ಕೆಂಪು ಮಿಶ್ರಿತ ಕಪ್ಪು. ಇವಳ ಕರು ಬಿಳಿ, ಶುದ್ಧ ಬಿಳಿಯ ಕರು. ಅದು ಹೇಗೆ ಹುಟ್ಟಿತು? ಮಲೆನಾಡು ಗಿಡ್ಡಗಳೇ ವಿಶೇಷ. ಅದರ ಬಣ್ಣ, ವಿವಿಧ ಬಣ್ಣಗಳು, ವಿವಿಧ ಆಕಾರಗಳು, ವಿವಿಧ ವಿನ್ಯಾಸಗಳೇ ವಿಶೇಷ. ಅದೇ ಅದರ ಅದ್ಭುತವಾದಂತಹ ವಿಚಾರಗಳು. ಅದು ಕೇವಲ ಒಂದು ಬಣ್ಣಕ್ಕೆ ಕ್ರಾಸ್ ಆಗಿ ಒಂದೇ ಬಣ್ಣಗಳನ್ನು ಕೋರ್ತಾ ಹೋಗ್ತಾ ಇದ್ರೆ ಅದು ಆ ಅದ್ಭುತಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಅದರ ವೈಶಿಷ್ಟ್ಯ ಇದು ನೋಡಿ. ಒಂದು ಡಿಫ್ರೆಂಟ್ ಕಲರ್ ನೋಡಿ, ಕೆಂಪು, ಕಡು ಕೆಂಪು, ಕುಂಕುಮ ಕಲರ್. ಅದು ಗೆಂದೆ ಬರ್ಬೇಕಷ್ಟೇ ಬರ್ಬೇಕಷ್ಟೇ. ಅದು ಗುಡ್ಡೆಗೆ ಹೋಗಿದ ನೋಡಿ. ಇವಳ ಕಣ್ಣು ನೋಡಿ. ಹೌದು, ಅಪ್ಪಟ ಗಾಜಿನ ಕಣ್ಣು. ಗಾಜು ದೂರದಿಂದ ರಿಫ್ಲೆಕ್ಷನ್ ಆಗ್ತದೆ. ಕಪ್ಪು ಬಣ್ಣದ ದನ, ಆದ್ರೆ ಕಣ್ಣು ಗಾಜು. ಹಾಗಾದ್ರೆ ಅದು ಸ್ವರ್ಣ ಕಪಿಲೆಗೆ ಮಾತ್ರ ಗಾಜು ಕಣ್ಣಲ್ಲ ಅಲ್ಲ ಅಂತ ಹೇಳೋದು ನಾವು ಇಲ್ಲಿ ತಿಳ್ಕೊಳ್ಬೇಕು. ಚಂದ ಕಣ್ಣಲ್ಲ, ದೊಡ್ಡ ಕಣ್ಣು. ಮತ್ತೆ ನಿಮ್ಮ ದೊಡ್ಡ ಹೋರಿಗೆ ಎಷ್ಟು ವರ್ಷ ಆಯ್ತು? ಒಂದು 5.5 ವರ್ಷ ಆಗಿರ್ಬೋದು. 5 ವರ್ಷ ದಾಟಿದೆ. ಇನ್ನು ಇಲ್ಲಿ ಹುಟ್ಟುವಂತ ಹೋರಿಗಳನ್ನು ಕೊಡುವಂತ ಯೋಚನೆ ಏನಾದ್ರು ಉಂಟು? ನಾವು ಅಭಿಯಾನಕ್ಕೆ ಕೊಡುವುದು. ಗಂಡು ಹೆಣ್ಣು ಸೆಟ್ ಮಾಡಿ ಹೋರಿ. ಮತ್ತೆ ನಮಗೆ ಅಷ್ಟು ಅರ್ಹ ವ್ಯಕ್ತಿಗಳು ಇರ್ತಾರೆ ಅವುಗಳನ್ನು ಸಾಕೋರು, ಅವರಿಗೆ ಕೊಟ್ಟು ಬಿಡ್ತೇವೆ. ಅತ್ಲಾಗೆ ಮತ್ತೆ ಕಮರ್ಷಿಯಲ್ ಅಂತ ಹೋರಿಯನ್ನು ಕೊಡುವುದಿಲ್ಲ. ಕಪಿಲದನ ಅಂತ ಹೇಳುವಾಗ ನನಗೆ ಒಂದು 3-4 ವರ್ಷಗಳ ಹಿಂದೆ ಆದಂತಹ ಒಂದು ಅನುಭವ ನೆನಪು ಬಂತು ಸ್ನೇಹಿತರೆ. ಅದನ್ನೊಂದು ಹಂಚಿಕೊಳ್ತೇನೆ. ಅದು ಯಾಕೆ ಹಾಗಾಯ್ತು, ಏನು ಅದರ ಕಥೆ ಅಂತ ಗೊತ್ತಿಲ್ಲ.
ಅದಕ್ಕೆ ಇವತ್ತಿಗೂ ನನಗೆ ಉತ್ತರ ಸಿಗಲಿಲ್ಲ. ನಾನು ಮತ್ತು ನನ್ನ ಜೊತೆ ಇನ್ನೊಬ್ಬರಿದ್ರು, ನನ್ನ ಆತ್ಮೀಯರು. ಸುಬ್ರಹ್ಮಣ್ಯ ಆಚೆ ಶನಿವಾರ ಸಂತೆ ಆ ಕಡೆ ಹೋಗಿದ್ದೆವು. ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಆ ಕಡೆ ಹೋಗಿ ಬರುವ ತಂಪಾಗಿರುವಂಥ ವಾತಾವರಣ ಕೂಡ ಇರ್ತದೆ ಅಂತೇಳಿ ಸುಬ್ರಹ್ಮಣ್ಯ ಆಗಿ ಬಿಸ್ಲೆಘಾಟಾಗಿ ಶನಿವಾರ ಸಂತೆ ಆಗಿರಬೇಕು, ಸೋಮವಾರಪೇಟೆ ಶನಿವಾರ ಸಂತೆ ಆ ಕಡೆ ಹೋಗಿದ್ದೆವು ನಾವು. ಒಂದು ಕಪಿಲ ದನ ಇತ್ತು. ಗೂಗಲ್ ಫೋಟೋಸಲ್ಲಿ ಫೋಟೋ ಉಂಟಾ ನೋಡ್ತೇನೆ, ಇದ್ರೆ ಫೋಟೋ ಡಿಸ್ಪ್ಲೇ ಮೇಲೆ ಹಾಕ್ತೇನೆ ಸ್ನೇಹಿತರೆ. 6-7 ತಿಂಗಳದ್ದು ಕಪಿಲ ಕರು ಇತ್ತು. ಆ ಕಪಿಲ ದನದ ಮೈ ಮುಟ್ಟಿದೆ ನಾನು. ಮೈ ಮುಟ್ಟುವಾಗ ಏನೋ ಒಂದು ಕರೆಂಟ್ ಶಾಕ್ ಆದಾಗೆ, ಸ್ಪಾರ್ಕ್ ಆದಾಗೆ ಆಯಿತು. ಕುತ್ತಿಗೆಗೆ ಹಗ್ಗ ಹಾಕಿದ್ರು, ಕರುವನ್ನು ಕಟ್ಟಿದ್ರು. ಕುತ್ತಿಗೆ ಕಟ್ಟಿರುವಂಥ ಹಗ್ಗವನ್ನು ಹಿಡಿಯುವಾಗ ಅದರಲ್ಲಿ ಕೂಡ ಲೈಟಾಗಿ ಸ್ಪಾರ್ಕ್ ಹೊಡಿತಾ ಉಂಟು. ನನಗೆ ಯಾವ ದನದಲ್ಲೂ ಕೂಡ ಅಂಥ ಒಂದು ಫೀಲ್ ಆಗಲಿಲ್ಲ. ಆದರೆ ಅಲ್ಲಿ ಕಪಿಲ ದನ ಹಿಡಿಯುವಾಗ ಯಾಕೆ ಹಾಗಾಯಿತು ಅಂತ ನನಗೆ ಇದುವರೆಗೆ ಗೊತ್ತಿಲ್ಲ ಸ್ನೇಹಿತರೆ. ಈ ಬಯಲು ಪ್ರದೇಶದಲ್ಲಿ ಕಟ್ಟಿದ್ದಂಥದ್ದು, ಕೊಟ್ಟಿಗಿದ್ದ ಸುಮಾರು ದೂರ, ಅಲ್ಲಿ ಕರೆಂಟ್ ಏನು ಇರಲಿಲ್ಲ. ಅಂದರೆ ಕರೆಂಟ್ ಕಂಬ ಅರ್ಥ ಆಗಿರುವಂಥದ್ದು, ಕರೆಂಟ್ ವೈರ್ ನೆಲಕ್ಕೆ ಬಿದ್ದದ್ದು ಆ ಥರ ಏನೂ ಇರಲಿಲ್ಲ. ಹತ್ತಿರದಲ್ಲಿ ಬೈಕ್ ಕೂಡ ಇತ್ತು. ಚಪ್ಪಲಿ ತೆಗೆಯುವಾಗಲೂ ಕೂಡ ಏನು ಆ ಥರದ ಇನ್ಸಿಡೆಂಟ್ ಆಗಲಿಲ್ಲ. ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗೂ ಆಗ್ತದೆ, ಇನ್ನೊಬ್ಬರಿಗೂ ಅದರ ಬಗ್ಗೆ ತಿಳ್ಕೊಂಡಾಗೂ ಆಗ್ತದೆ ಸ್ನೇಹಿತರೆ. ಕಪಿಲದನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಂಡಿದ್ದೇವೆ. ಹಾಗಾದರೆ ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗೋಪ್ರಿಯರಿಗೆ, ಗೋಪ್ರೇಮಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.